ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನರ್ ಸ್ಟಡಿ ಸರ್ಕಲ್. ಈ ದಿನದ ನಮ್ಮ ಒಂದು ತರಗತಿಯಲ್ಲಿ ನಾವು ನಾಮಪದ ಅಂದ್ರೇನು, ನಾಮಪದದ ವಿಧಗಳು ಯಾವುವು, ಹಾಗೆ ವಸ್ತುವಾಚಕಗಳು ಮತ್ತು ಸರ್ವನಾಮಗಳ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮೊದಲನೇದಾಗಿ ನಾಮಪದ ಅಂದ್ರೇನಪ್ಪ? ನಮಗೆ ಈಗಾಗಲೇ ತಿಳಿದಿರುವಂತೆ ನಾಮಪದ ಅಂದರೆ ಒಬ್ಬ ವ್ಯಕ್ತಿ, ಒಂದು ವಸ್ತು, ಸ್ಥಳ ಹಾಗೆ ಪ್ರಾಣಿಗಳ ಹೆಸರನ್ನು ಸೂಚಿಸಲು ಬಳಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ. ಏನು ನಾಮಪದ ಅಂದರೆ? ನಾಮಪದ ಅಂದರೆ ವ್ಯಕ್ತಿ, ವಸ್ತು, ಸ್ಥಳ ಹಾಗೆ ಪ್ರಾಣಿಗಳ ಹೆಸರನ್ನ ಸೂಚಿಸಲು ಬಳಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ? ನಾಮಪದ ಅಂತ ಕರಿತೀವಿ. ಹಾಗೆ ನಾಮಪದದ ಜೊತೆಯಲ್ಲಿ ನಾವು ಒಂದು ಪದವನ್ನು ಸಹ ಕೇಳಿರ್ತೀವಿ. ಯಾವುದಪ್ಪ ಅಂದರೆ ನಾಮ ಪ್ರಕೃತಿ ಅಂತ. ಹಾಗಾದ್ರೆ ನಾಮ ಪ್ರಕೃತಿ ಅಂದ್ರೆ ಏನು? ಈ ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ಹೇಗೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ, ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಅಂತ ಕರಿತೀವಿ. ಈ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಏನಾಗುತ್ತದೋ ನಾಮಪದ ಆಗುತ್ತೆ. ನಾಮಪದ ಯಾವಾಗತ್ತಪ್ಪ ಅಂದ್ರೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದ ಆಗುತ್ತೆ. ಉದಾಹರಣೆಗೆ ರಾಮ ಅನ್ನುವಂತಹ ಒಂದು ನಾಮ ಪ್ರಕೃತಿಗೆ ಹೂ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿದಾಗ ರಾಮನು ಅನ್ನುವಂತಹ ಒಂದು ನಾಮಪದವನ್ನು ನಾವು ಪಡಿತೀವಿ. ಒಟ್ಟಾರೆ ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ. ಈ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಅದು ನಾಮಪದವಾಗುತ್ತೆ. ಇದಿಷ್ಟು ಕ್ಲಿಯರ್ ಆಗಿದೆ ಅನ್ಕೊಂತ ಮುಂದಕ್ಕೆ ಹೋಗೋಣ. ನಾಮಪದದ ವಿಧಗಳು ಯಾವ್ಯಾವಪ್ಪ? ನಾಮಪದದಲ್ಲಿ ಏನೆಲ್ಲ ವಿಷಯಗಳನ್ನ ಅದು ಒಳಗೊಂಡಿರುತ್ತಪ್ಪ ಅಂದ್ರೆ, ನಾಮಪದದಲ್ಲಿ ನಾವು ವಸ್ತುವಾಚಕಗಳು, ಹಾಗೆ ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೇಯ ವಾಚಕಗಳು, ಪರಿಮಾಣವಾಚಕಗಳು, ಪ್ರಕಾರವಾಚಕಗಳು, ಭಾವನಾಮಗಳು, ದಿಗ್ವಾಚಕಗಳು, ಹಾಗೆ ಸರ್ವನಾಮಗಳು ಅಂತೆಲ್ಲ ಕಾಣ್ತೀವಿ. ಇವು ಪ್ರಮುಖವಾಗಿ ನಾವು ನಾಮಪದಗಳಲ್ಲಿ ಗಮನಿಸುವಂತಹ ಅಂಶಗಳು ಯಾವ್ಯಾವಪ್ಪ ಅಂದ್ರೆ ವಸ್ತುವಾಚಕಗಳು, ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೇಯ ವಾಚಕಗಳು, ಪರಿಮಾಣವಾಚಕಗಳು, ಪ್ರಕಾರವಾಚಕಗಳು, ಭಾವನಾಮಗಳು, ದಿಗ್ವಾಚಕಗಳು ಹಾಗೂ ಸರ್ವನಾಮಗಳು ಅಂತ. ಇವೆಲ್ಲವುಗಳ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ. ಈ ಒಂದು ತರಗತಿಯಲ್ಲಿ ನಾವು ವಸ್ತುವಾಚಕಗಳು ಹಾಗೆ ಸರ್ವನಾಮಗಳ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಏನು ಹಂಗಂದ್ರೆ ಅಂತ. ಈ ವಸ್ತುವಾಚಕಗಳಿಗೆ ಬಂದಾಗ ಈ ವಸ್ತುವಾಚಕಗಳಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಯಾವ್ಯಾವಪ್ಪ ಅಂದ್ರೆ ರೂಢನಾಮ, ಅಂಕಿತನಾಮ ಹಾಗೆ ಅನ್ವರ್ತನಾಮ ಅಂತ. ರೂಢನಾಮ ಅಂದ್ರೆ ಏನು? ರೂಢಿಯಿಂದ ಬಂದಂತಹ ಅಂದ್ರೆ ಹಿಂದಿನಿಂದಲೂ ಕೂಡ ಅವನ್ನ ಅದೇ ರೀತಿ ಬಳಸ್ಕೊಂಡು ಬಂದಿರ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ನದಿ ನೀರು ಹರಿತಾ ಇದೆ, ಹರಿದೋಗ್ತಾ ಇದೆ ಅಂದ್ರೆ ಅದನ್ನ ನಾವು ನದಿ ಅಂತ ಕರಿತೀವಿ. ಆ ನದಿಯನ್ನ ನಾವು ಯಾಕೆ ಪರ್ವತ ಅಂತ ಕರೆಯಕ್ಕಾಗಿಲ್ಲ ಅಥವಾ ಗುಡ್ಡ ಅಂತ ಯಾಕೆ ಕರೆಯಕ್ಕಾಗಿಲ್ಲ ಅಂದ್ರೆ ಮೊದಲಿನಿಂದ ನಾವು ಅದನ್ನ ರೂಢಿಗತವಾಗಿ ಬೆಳೆಸಿಕೊಂಡು ಬಂದಂತಹ ಪದಗಳು. ಹಾಗಾಗಿ ಅವುಗಳನ್ನ ನಾವೇನ್ ಮಾಡ್ತೀವಿ? ರೂಢನಾಮಗಳು ಅಂತ ಕರಿತೀವಿ. ಯಾವೆಲ್ಲ ರೂಢನಾಮಗಳು ಅಪ್ಪ ಅಂದ್ರೆ ನದಿ ಆಗಿರ್ಬೋದು, ಪರ್ವತ, ದೇಶ, ಇವೆಲ್ಲೂ ಸಹ ರೂಢನಾಮಗಳಿಗೆ ಉದಾಹರಣೆ ಆಗುತ್ತೆ. ರೂಢಿಯಿಂದ ಬಂದಂತಹ ಹೆಸರುಗಳೇ ರೂಢನಾಮಗಳು. ಹಾಗಾದ್ರೆ ಅಂಕಿತನಾಮ ಅಂದ್ರೆ ಏನು?
ಸೊ ಬಂದಂತಹ ರೂಢಿಯಿಂದ ಬಂದಂತಹ ಎಲ್ಲ ಒಂದು ಹೆಸರುಗಳನ್ನು ಸಹ ಒಂದೇ ಹೆಸರಿನಿಂದ ಎಲ್ಲವನ್ನು ಗುರುತಿಸಕ್ಕೆ ಸಾಧ್ಯ ಇಲ್ಲ. ಈ ನದಿ, ಆ ನದಿ, ಇನ್ನೊಂದು ನದಿ, ಮತ್ತೊಂದು ನದಿ ಅಂತ ಹೇಳಕ್ಕಾಗಲ್ಲ ನಾವು. ಹಾಗಾಗಿ ಏನ್ ಮಾಡ್ತಿದೀವಿ, ಅವುಗಳನ್ನು ಗುರುತಿಸುವುದಕ್ಕೋಸ್ಕರ ಅಥವಾ ವ್ಯವಹಾರದ ಅನುಕೂಲಕ್ಕಾಗಿ ನಾವು ಇಟ್ಟುಕೊಂಡಂತಹ ಹೆಸರುಗಳಿಗೆ ನಾವು ಅಂಕಿತ ನಾಮಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನದಿ ಅಂತ ನಾವು ಬಂದಾಗ ಕಾವೇರಿ, ತುಂಗಭದ್ರಾ, ಕೃಷ್ಣೆ, ಶರಾವತಿ ಈ ರೀತಿ ಹೆಸರುಗಳನ್ನ ಕೊಡ್ತಾ ಹೋದ್ವಿ. ಹಾಗೆ ಪರ್ವತಗಳಿಗೆ ಬಂದಾಗ ಹಿಮಾಲಯ ಪರ್ವತ ಆಗಿರ್ಬೋದು, ಸಹ್ಯಾದ್ರಿ ಪರ್ವತಗಳು, ಸಹ್ಯಾದ್ರಿ ಬೆಟ್ಟಗಳು ಅಂತೇಳಿ ನಾವೆಲ್ಲ ಅದನ್ನ ಕರಿತಾ ಹೋದ್ವಿ. ಹಾಗೆ ಮುಂದೆ ದೇಶಗಳು ಬಹಳಷ್ಟಿದೆ. ಈಗ ನಮ್ಮ ದೇಶವನ್ನು ನಾವು ಗುರುತಿಸೋದಕ್ಕೆ ಹೇಗೆ ಭಾರತ ದೇಶ ಅಂತ ನಾವು ಕರಿತೀವಿ. ಅದರಲ್ಲಿ ದೇಶ ಅನ್ನೋದು ರೂಢನಾಮ ಆದ್ರೆ ಭಾರತ ಅನ್ನುವಂತಹದ್ದು ಏನಾಗುತ್ತೆ, ಅಂಕಿತ ನಾಮ ಆಗುತ್ತೆ. ಒಟ್ಟಾರೆ ಅಂಕಿತ ನಾಮ ಅಂದ್ರೆ ವ್ಯವಹಾರದ ಅನುಕೂಲಕ್ಕಾಗಿ ಅಥವಾ ಗುರುತಿಸುವುದಕ್ಕೋಸ್ಕರ ಇಟ್ಟುಕೊಂಡಂತಹ ಹೆಸರುಗಳೇ ಅಂಕಿತ ನಾಮಗಳು. ಹಾಗಾದ್ರೆ ಮುಂದೆ ಮತ್ತೊಂದು ನೋಡ್ತೀವಿ ನಾವು, ಅನ್ವರ್ಥ ನಾಮಗಳು ಅಂತ. ಹಾಗಾದ್ರೆ ಅನ್ವರ್ಥ ನಾಮ ಅಂದ್ರೆ ಏನು? ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳಿಗೆ ನಾವು ಅನ್ವರ್ಥ ನಾಮ ಅಂತೀವಿ. ಸುಮ್ಮನೆ ಕರೆಯೋದಲ್ಲ, ಅದಕ್ಕೆ ಅರ್ಥ ಇರಬೇಕು. ಕಿವಿ ಕೇಳ್ತಾ ಇಲ್ಲ ಅಂದ್ರೆ ಅವನಿಗೆ ನಾವು ಕಿವುಡ ಅಂತ ಕರಿತೀವಿ. ಅದನ್ನ ಬಿಟ್ಟು ಅವನ್ನ ನಾವು ಕುಂಟ ಅಂತ ಕರೆಯಲ್ಲ. ಸೊ ಯಾವ ವ್ಯಕ್ತಿ ರೋಗಿಗೆ ಚಿಕಿತ್ಸೆಯನ್ನು ನೀಡ್ತಾನೆ ಅದನ್ನ ನಾವು ವೈದ್ಯ ಅಂತ ಕರಿತೀವಿ. ಸೊ ಅದಕ್ಕೊಂದು ಅರ್ಥ ಇದೆ. ಹಾಗೆ ಬೋಧನೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಗೆ ನಾವು ಶಿಕ್ಷಕ ಅಂತ ಕರಿತೀವಿ. ಹೀಗೆ ಅರ್ಥಕ್ಕೆ ಅನುಗುಣವಾಗಿ ಬಳಸುವಂತಹ ಒಂದು ಹೆಸರುಗಳಿಗೆ ನಾವೇನಂತ ಕರಿದ್ವಿ, ಅನ್ವರ್ಥ ನಾಮ ಅಂತ ಕರಿತೀವಿ. ಸೊ ರೂಢಿಯಿಂದ ಬಂದದ್ದು ರೂಢನಾಮ ಆದ್ರೆ, ಇಟ್ಟಂತಹ ಹೆಸರುಗಳು ಅಂಕಿತ ನಾಮ ಆದ್ರೆ, ಅರ್ಥಕ್ಕೆ ಅನುಗುಣವಾಗಿ ಬಳಸಲ್ಪಡುವವು ಅನ್ವರ್ಥ ನಾಮಗಳಾಗ್ತವೆ. ಇದಿಷ್ಟು ವಸ್ತು ಅಂತ ಕರಿತೀವಿ. ಸೊ ಅದಕ್ಕೊಂದು ಅರ್ಥ ಇದೆ. ಹಾಗೆ ಬೋಧನೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಗೆ ನಾವು ಶಿಕ್ಷಕ ಅಂತ ಕರಿತೀವಿ. ಹೀಗೆ ಅರ್ಥಕ್ಕೆ ಅನುಗುಣವಾಗಿ ಬಳಸುವಂತಹ ಒಂದು ಹೆಸರುಗಳಿಗೆ ನಾವೇನಂತ ಕರಿದ್ವಿ, ಅನ್ವರ್ಥ ನಾಮ ಅಂತ ಕರಿತೀವಿ. ಸೊ ರೂಢಿಯಿಂದ ಬಂದದ್ದು ರೂಢನಾಮ ಆದ್ರೆ, ಇಟ್ಟಂತಹ ಹೆಸರುಗಳು ಅಂಕಿತ ನಾಮ ಆದ್ರೆ, ಅರ್ಥಕ್ಕೆ ಅನುಗುಣವಾಗಿ ಬಳಸಲ್ಪಡುವವು ಅನ್ವರ್ಥ ನಾಮಗಳಾಗ್ತವೆ. ಇದಿಷ್ಟು ವಸ್ತುವಾಚಕಗಳ ಒಂದು ಕಿರಿಪರಿಚಯ. ಹಾಗೆ ಮತ್ತೊಂದು ಪ್ರಮುಖವಾದ ಅಂಶದ ಸರ್ವನಾಮಗಳು ಅಂದ್ರೆ ಏನು ಅಂತೇಳಿ ನಾವೀಗ ನೋಡ. ಸರ್ವನಾಮ ನಾವಿದನ್ನ ಇಂಗ್ಲಿಷಲ್ಲಿ ಪ್ರನೌನ್ ಅಂತೇಳಿ ಕರಿತೀವಿ. ಎ ವರ್ಡ್ ವಿಚ್ ವಿ ಯೂಸ್ ಇನ್ಸ್ಟೆಡ್ ಆಫ್ ನೌನ್ ಅಂದ್ರೆ ನಾಮಪದದ ಬದಲಿಗೆ ಬಳಸುವಂತಹ ಪದಗಳೇ ಸರ್ವನಾಮಗಳು. ಎಲ್ಲಾ ಸರಿನೂ ಸಹ ನಾಮಪದನ ಬಳಸೋಕ್ಕಾಗಲ್ಲ. ಆ ಒಂದು ಪದದಲ್ಲಿ ಅದರ ಬದಲಿಗೆ ಏನ್ ಮಾಡ್ತೀವಿ, ಈ ಪದಗಳನ್ನ ಬಳಸ್ತೀವಿ. ಇವನ್ನ ನಾವು ಸರ್ವನಾಮಗಳು ಅಂತ ಕರಿತೀವಿ. ಸರ್ವನಾಮಗಳಲ್ಲಿ ಯಾವ್ಯಾವಪ್ಪ ಅಂದ್ರೆ ಅವನು, ಇವನು, ಅವು, ಇವು, ಅವರು, ಅವುಗಳು, ಇವುಗಳು ಅಂತ ಕರಿತೀವಲ್ಲ, ಇವೆಲ್ಲವೂ ಕೂಡ ಸರ್ವನಾಮಗಳಾಗ್ತವೆ. ಹಾಗಾದ್ರೆ ಸರ್ವನಾಮಗಳಲ್ಲೂ ಸಹ ನಾವು ವಿಧಗಳನ್ನ ಕಾಣ್ತೀವಿ. ಯಾವಪ್ಪ ಅಂದ್ರೆ ಸರ್ವನಾಮಗಳಲ್ಲಿ ನಾವು ಪ್ರಮುಖವಾಗಿ 3 ವಿಧಗಳನ್ನ ನೋಡ್ತೀವಿ. ಯಾವ್ಯಾವಪ್ಪ ಅಂದ್ರೆ ಮೊದಲನೇದು ಪುರುಷಾರ್ಥಕ, ಹಾಗೆ ಎರಡನೇದು ಆತ್ಮಾರ್ಥಕ, ಮೂರನೇದು ಪ್ರಶ್ನಾರ್ಥಕ. ಈ ಪುರುಷಾರ್ಥಕ, ಆತ್ಮಾರ್ಥಕ ಮತ್ತೆ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತೇಳಿ ಸರ್ವನಾಮಗಳಲ್ಲಿ 3 ವಿಧಗಳನ್ನ ಕಾಣ್ತೀವಿ. ಸೊ ಮತ್ತೆ ಈ ಪುರುಷಾರ್ಥಕ ಸರ್ವನಾಮದಲ್ಲಿ ನಾವು ಉತ್ತಮ ಪುರುಷ, ಮಧ್ಯಮ ಪುರುಷ ಹಾಗೆ ಪ್ರಥಮ ಪುರುಷ ಅಂತೇಳಿ 3 ವಿಧಗಳನ್ನು ನೋಡ್ತೀವಿ. ಉತ್ತಮ, ಮಧ್ಯಮ, ಪ್ರಥಮ. ಈಸಿಯಾಗಿ ಇದನ್ನ ಹೆಂಗ್ ನೆನ್ಪಿಟ್ಕೋಬಹುದು, ಎಷ್ಟೊಂದು ಇದನ್ನಲ್ಲ ಅಂದಾಗ ಉತ್ತಮ ಅಂದ್ರೆ ನಾನು, ಮಧ್ಯಮ ಅಂದ್ರೆ ನೀನು, ಪ್ರಥಮ ಅಂದ್ರೆ ಅವನು. ಉತ್ತಮ ನಾನು, ಮಧ್ಯಮ ನೀನು, ಪ್ರಥಮ ಅವನು. ಈಸಿಯಾಗಿ ನೆನ್ಪಿಟ್ಕೊಳ್ಳೋದು. ಹಾಗಾದ್ರೆ ಈ ಉತ್ತಮ ಪುರುಷದಲ್ಲಿ ಯಾವೆಲ್ಲ ಬರ್ತವೆ? ನಾನು, ನನ್ನಿಂದ, ನನಗಾಗಿ, ನನಗೋಸ್ಕರ, ನನ್ನಿಂದಲೇ, ಇವೆಲ್ಲವೂ ಕೂಡ ಉತ್ತಮ ಪುರುಷ ಆಗುತ್ತೆ. ಹಾಗೆ ನೀನು, ನಿನ್ನಿಂದ, ನಿನಗಾಗಿ, ನಿನಗೋಸ್ಕರ ಇವೆಲ್ಲವೂ ಮಧ್ಯಮ ಪುರುಷ. ಸೊ ಪ್ರಥಮ ಪುರುಷದಲ್ಲಿ ಅವನು, ಅವನಿಂದ, ಅವರಿಂದ, ಅವರಿಗಾಗಿ, ಅವಳಿಗಾಗಿ, ಅವರಿಗೋಸ್ಕರ ಅನ್ನುವಂತಹದ್ದು ಪ್ರಥಮ ಪುರುಷ. ಸೊ ಉತ್ತಮ ನಾನು, ಮಧ್ಯಮ ನೀನು, ಪ್ರಥಮ ಅವನು. ಮುಂದೆ ಬಂದ್ರೆ ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ ಅನ್ನೋದಕ್ಕೆ ಮುಂಚೆ ನಾವು ಆತ್ಮ ಅಂದ್ರೆ ಏನಂತ ಹೇಳ್ತೀವಿ, ನಮ್ಮೊಳಗಿರುವಂತಹ ಒಂದು ಶಕ್ತಿ ಅಥವಾ ನಮ್ಮೊಳಗಿರುವಂತಹದ್ದು ಆತ್ಮ ಅಂತ ಹೇಳ್ತೀವಿ. ಹಾಗಾಗಿ ಆತ್ಮಾರ್ಥಕ ಸರ್ವನಾಮ ಅನ್ನುವಂಥದ್ದು ತನ್ನನ್ನ ಅಂದ್ರೆ ನನ್ನನ್ನು ಒಳಗೊಂಡಂಥದ್ದು ಅಂತ. ತಾನು,
ತನ್ನಿಂದ, ತನಗಾಗಿ, ತನಗೋಸ್ಕರ, ಇವೆಲ್ಲವೂ ಕೂಡ ಆತ್ಮಾರ್ಥಕ ಸರ್ವನಾಮಗಳು. ಹಾಗೆ ಪ್ರಶ್ನಾರ್ಥಕ. ಸೊ ಪ್ರಶ್ನೆ ಅಂದರೆ ನಮಗೂ ನಿಮಗೆಲ್ಲ ಗೊತ್ತೇ ಇದೆ. ಪ್ರಶ್ನೆ ಅಂದರೆ ಪ್ರಶ್ನೆಯನ್ನು ಕೇಳುವಾಗ ನಾವೆಲ್ಲ ಯಾವೆಲ್ಲ ಪದಗಳನ್ನು ಬಳಸ್ತೀವಿ ಅವು ಪ್ರಶ್ನಾರ್ಥಕ ಸರ್ವನಾಮಗಳು. ಯಾರು, ಯಾರಿಗೆ, ಯಾರಿಗಾಗಿ, ಯಾರಿಂದ, ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ ಸರ್ವನಾಮಗಳಾಗ್ತವೆ. ಒಟ್ಟಾರೆ ಸರ್ವನಾಮಗಳಲ್ಲಿ ಸರ್ವನಾಮ ಅನ್ನುವಂತಹದ್ದು ನಾಮಪದದ ಬದಲಿಗೆ ಬಳಸುವಂತಹ ಪದ. ಈ ಸರ್ವನಾಮಗಳಲ್ಲಿ 3 ವಿಧ: ಪುರುಷಾರ್ಥಕ, ಆತ್ಮಾರ್ಥಕ, ಪ್ರಶ್ನಾರ್ಥಕ. ಮತ್ತೆ ಈ ಪುರುಷಾರ್ಥಕದಲ್ಲಿ ಉತ್ತಮ, ಮಧ್ಯಮ, ಪ್ರಥಮ ಅಂತ ನೋಡ್ತೀವಿ. ಉತ್ತಮ ಅಂದ್ರೆ ನಾನು, ಮಧ್ಯಮ ಅಂದ್ರೆ ನೀನು, ಪ್ರಥಮ ಅಂದ್ರೆ ಅವನು. ಆತ್ಮಾರ್ಥಕ ಅಂದ್ರೆ ನನ್ನೊಳಗಿರುವುದು, ಪ್ರಶ್ನಾರ್ಥಕ ಅಂದ್ರೆ ಪ್ರಶ್ನೆಗಳನ್ನ ಕೇಳುವಂತಹ ಸರ್ವನಾಮಗಳು. ಇದಿಷ್ಟು ಕೂಡ ಈ ದಿನದ ತರಗತಿಯಲ್ಲಿ ನಿಮಗೆ ತಿಳಿಸಿದಂತಹ ಅಥವಾ ನಾನು ಹಂಚಿಕೊಂಡಂತಹ ಈ ವಿಷಯಗಳೆಲ್ಲವೂ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಈ ವಿಷಯಗಳು ಯಾವುದೇ ಗೊಂದಲ ಇಲ್ಲದೆ ನಿಮಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅಂತ ಅನ್ಕೊಂತ, ಈ ವಿಡಿಯೋ ನಿಮಗೆ ಇಷ್ಟವಾಗಿ